ಬಾಯ್ ನ್ಯೂಸ್ಗೆ ಸ್ವಾಗತ. ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ನಡ್ಕೊಬೇಕು, ಯಾವ ರೀತಿ ದೇಶಕ್ಕೆ ಗೌರವ ಕೊಡಬೇಕು, ಯಾವ ರೀತಿ ದೇಶದ ಪರವಾಗಿರ್ಬೇಕು ಅಂತ ಏನಾದ್ರು ಚೇಂಜ್ ಆಗಿದ್ದಾರೆ ಅನ್ನೋ ಕಾಂಗ್ರೆಸ್ ಅವರು ಅಂತ ತಿಳ್ಕೊಂಡಿದ್ರು. ಆದ್ರೆ ಈ ದಿನ ನಾವು ಯಾವುದೇ ಮೀಡಿಯಲ್ಲಿ ನೋಡಿದ್ರೇನು ಒಂದ್ ಕಡೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸತತವಾಗಿ 13ನೇ ವರ್ಷ ಕೆಂಪುಕೋಟೆಯಲ್ಲಿ ಭಾರತ ಧ್ವಜವನ್ನ ಆರಿಸಿ ದೇಶದ ಭದ್ರತೆ ವಿಷಯದಲ್ಲಿ, ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಶ್ವದಲ್ಲಿ ಅವರನ್ನ ಮೆಚ್ಚುತ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಯಾವ ರೀತಿ ದೇಶದ್ರೋಹಿಗಳು ಯಾರ್ಯಾರಿದ್ರು ದೇಶದ ವಿರುದ್ಧವಾಗಿ ಮಾತಾಡಿದ್ರೆ ನಮ್ಗೆಲ್ಲಾರು ರಕ್ಷಣೆ ಕಾಂಗ್ರೆಸ್ ಸರ್ಕಾರದವ್ರು ಕೊಡ್ತಾರೆ ಅಂತ ಹೇಳಿ ಅವ್ರಿಗೆ ಕನ್ಫರ್ಮ್ ಆಗಿದೆ. ನಾವು ಯಾವ ರೀತಿ ಹಿಂದೆ 4ನೇ ವರ್ಷ ನಾವು ಕ್ಲಾಕ್ ಟವರ್ ಅಲ್ಲಿ ನಾವು ಸತತವಾಗಿ ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷಗಳ ನಂತರ ನಾವು ಅಲ್ಲಿ ಭಾರತ ಧ್ವಜವನ್ನ ಕ್ಲಾಕ್ ಟವರ್ ಅಲ್ಲಿ ಆರಿಸೋದಕ್ಕೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಿಂದೆಯಿಂದ ನಮ್ಮ ಓಂಶಕ್ತಿ ಚಲಪತಿಯರು ಇರ್ಬೋದು, ಅನೇಕ ದೇಶ ಪ್ರೇಮಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಏನು ಒತ್ತಡ ಆಗ್ತಾ ಇದ್ರು, ಏನು ಹೋರಾಟವನ್ನ ಮಾಡ್ತಾ ಇದ್ರು, ಲಾಠಿ ಚಾರ್ಜ್ ಆಗಿತ್ತು, ಗೋಲಿಬಾರ್ ಆಗಿತ್ತು. ಆ ಜಾಗದಲ್ಲಿ ನಾವು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ SP ಅವರು ಇಬ್ರು ಬೆಳಗ್ಗೆ 6:15 ಒಳಗಡೆ ಅಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆಗಿನ ಗೃಹ ಸಚಿವರಾದಂತ ನಮ್ಮ ಅರ್ಗ ಜ್ಞಾನೇಂದ್ರ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಒಂದ್ ರೀತಿಯಲ್ಲಿ ಆ ರೀತಿ ನಾವು ಸಂಭ್ರಮಣೆ ಇದ್ರೆ ಈ ದಿನ ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ, ಸರ್ಕಾರಿ ಕಾರ್ಯಕ್ರಮ ಇರ್ಬೇಕಾದ್ರೆ ಅದರಲ್ಲಿ ಕಾಮೆಂಟ್ಸ್ ನೋಡಿದ್ರೆ ಒಬ್ಬೊಬ್ರು ಒಂದೊಂದರ ಆ ಕಾಮೆಂಟ್ಸ್ ಕೊಡ್ತಾ ಇರತಕ್ಕಂಥವ್ರೆಲ್ಲ ದೇಶದ್ರೋಹಿಗಳೇನ ಲೆಕ್ಕಾಚಾರದ ವಿರುದ್ಧವಾಗಿ ಕಾಮೆಂಟ್ಸ್ ಕೊಡ್ತಾ ಇರ್ತಕ್ಕಂಥವ್ರು. ಇದೊಂದ್ ಕಡೆ ಆದ್ರೆ ಆ ಕಾಮೆಂಟ್ಸ್ ದೇಶದ ವಿರುದ್ಧವಾಗಿ ಏನೇ ಕೊಟ್ರೆ ಇದನ್ನ ನೋಡ್ಕೊಂಡು ಸನ್ಮಾನ್ಯ ಗೃಹ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಇದ್ದಾರೆ. ಆದ್ರೆ ಬಿಜೆಪಿ ಅವರು ಏನಾದ್ರು ಒಂದೇ ಒಂದು ಕಾಮೆಂಟ್ಸ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡೋಂಥದ್ದು, ಮೊಬೈಲ್ಗಳನ್ನ ಸೀಸ್ ಮಾಡೋಂಥದ್ದು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕೋಲಾರ ಶ್ರೀನಿವಾಸ್ ಗೌಡ್ರು ಮಾಜಿ ಶಾಸಕರಾದಂತ ಶ್ರೀನಿವಾಸ್ ಗೌಡ್ರ ಮನೆ ಪಕ್ಕದಲ್ಲಿ ನಾವೇನು ಸರ್ಕಾರದ ಅನುದಾನದಿಂದ ನಾವು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಂದು ಸರ್ಕಾರಿ ಉದ್ಯಾನವನ್ನ ಮಾಡಿದ್ರಿ. ಆ ಉದ್ಯಾನದಲ್ಲಿ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದಾರೆ. ಆ ಫ್ಲಾಗ್ ಹಾಸ್ಟಿಂಗ್ ಮಾಡ್ರಿ ಅಂತ ಇವ್ರಿಗೆ ಯಾರು ಕೇಳಿದವರು ಇಲ್ಲ, ಏನೂ ಇಲ್ಲ. ಆದ್ರೆ ಫ್ಲಾಗ್ ಹಾಸ್ಟಿಂಗ್ ಮಾಡಿದರೆ ಸಂತೋಷ, ಏನೋ ಒಳ್ಳೆ ಬುದ್ಧಿ ಬಂದಿದೆ ಅನ್ನೋ ಲೆಕ್ಕಾಚಾರ ನಾವು ತಿಳ್ಕೊಂಡಿದ್ರೆ, ಏನು ಕ್ಲಾಕ್ ಟವರ್ ಅಲ್ಲಿ ಅವರು ಖಡ್ಗನ್ ಹಾಕಿದ್ರು ಸುಮಾರು ಒಂದು 300 kg ತೂಕದ್ದು, ಅದೇ ಸ್ಟೈಲ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಅದೇ ಮಾದರಿಯಲ್ಲಿ ಇರ್ತಕ್ಕಂಥದ್ದು ಚಿಕ್ಕದೊಂದು ತಲವಾರನ್ನ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಬಂದಂತ ಈ ಮುಸ್ತಫಾ ಈ ಟ್ರಾಕ್ಟರ್ ಶೋರೂಮ್ ಇಟ್ಕೊಂಡಿದ್ದಾರೆ. ನಾಸಿರು, ಸುಹೇಲು, ಬಕಾಶು ಇವರೆಲ್ಲರೂ ಸೇರಿ ಅಲ್ಲಿ ತಲ್ವಾರನ್ನ ಪ್ರದರ್ಶನ ಮಾಡಿದ್ದಾರೆ. ಅಲ್ಲಿ ಅವ್ರು ಕೊಟ್ಟಿದ್ದಾರೆ, ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಅವರು ನೋಡಿಸಿದ್ದಾರೆ. ಅದನ್ನ ನೀವು ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡ್ಬೋದು. ಇವಾಗ ನಮ್ಮಲ್ಲಿ ಓಂಶಕ್ತಿ ಚಲಪತಿ ಅವರು ಅವ್ರೇನು ಕತ್ತಿ ವರ್ಷ, ಕೋಲರ್ಸ ಎಲ್ಲ ಕುಸ್ತಿ ಎಲ್ಲ ಕಲ್ತಿದ್ರು, ಅದನ್ನ ಪ್ರದರ್ಶನ ಮಾಡಕ್ ಹೋದಂತ ಸಂದರ್ಭದಲ್ಲಿ ನಾವು ಕೇಸ್ ಹಾಕಿದ್ರು.
ಕೇಸ್ ಹಾಕಿದ್ರು. ಇವತ್ತು ನೋಡಿದ್ರೆ ಇವರು ತಲ್ವಾರನ್ನ ಪ್ರದರ್ಶನ ಮಾಡಿ ಇವತ್ತು ಸ್ವತಂತ್ರ ದಿನಾಚರಣೆಯಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಅನ್ನೋದಾದ್ರೆ ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನ? ಅವ್ರು ಯಾವ ದೇಶದಲ್ಲಿ ಇದ್ದಾರೆ? ಅವ್ರು ಈ ದೇಶದಲ್ಲಿ ಇರೋದಕ್ಕೆ ನಾಲಾಯಕ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ಆ ವಿಡಿಯೋ ಏನಿದೆ ಎಲ್ಲ ನಿಮ್ಗೂ ಕಳಿಸ್ತೀರಿ. SP ಅವ್ರಿಗೂ ನಾವು ಬೆಳಗ್ಗೆನೆ ವಂಶಕೃತಿ ಚಲಪತಿ ಅವ್ರ ಹತ್ರ, ನಮ್ಮ ಜಿಲ್ಲಾಧ್ಯಕ್ಷರ ಹತ್ರ ಮಾತಾಡ್ಕೊಂಡು ಎಲ್ಲ ನಮ್ಮ ಮುಖಂಡಗಳೆಲ್ಲ ಇವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಈಗಾಗಲೇ ನಾವು ವಿಡಿಯೋಗಳನ್ನ ಕಳಿಸಿದಿರಿ. ಒಂದ್ ಕಡೆ ಕೋಲಾರಲ್ಲಿ ಈ ತರ ನಡೀತಾ ಇದ್ರೆ, ಈ ಯಾರು ಮುಸ್ತಫಾ ಇದ್ದಾನೆ ಅವನು ಕಾಂಗ್ರೆಸ್ ಲೀಡ್ರು. ಹಿಂದೆ ಜಾರ್ಜ್ ಮೇಲೆ ಚುನಾವಣೆಗೆ ಎಲೆಕ್ಷನ್ ನಿಂತು ಕೇವಲ ಬರೀ 3,000 ಓಟ್ಗಳನ್ನ ತಗೊಂಡು ಸೋತು, ಹೀನಾಯವಾಗಿ ಸೋತು, ಹಿಂದೆ JDS ಅಲ್ಲಿ ಗುರ್ಸ್ಕೊಂಡಿದ್ದಂತವನು ಇವತ್ತು ಏನಾದ್ರೂ ಮಾಡಿ ನಾನು ರಾಜಕೀಯ ನೆಲೆಯನ್ನು ಕಂಡಿಡ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಇವತ್ತು ಈ ದೇಶದ್ರೋಹಿಗಳ ಜೊತೆಲಿ ಸೇರ್ಕೊಂಡು ಏನ್ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕು ಅದನ್ನ ಮಾಡೋದನ್ನ ಬಿಟ್ಟು ಈ ತಲ್ವಾರನ್ನ ಇಸ್ಕೊಂಡು ನಾವು ಇದಿರಿ. ಹಿಂದೆ ಆ ತಲ್ವಾರ್ ಮೇಲೆ ಬರ್ದಿತ್ತು, ಇಲ್ಲಿ ಕ್ಲಾಕ್ ಟವರ್ ಹಾಕಿದ್ರು, ಈ ಕಾಫಿರು ನಮ್ಮ ಧರ್ಮದ ವಿರೋಧಿಗಳ ರಕ್ತವನ್ನ ಹೀರೋದಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಆ ತಲ್ವಾರ್ ಮೇಲೆ ಬರ್ದಿದ್ರು. ಅದೇ ರೀತಿಯಲ್ಲಿ ಏನು ಈ ತಲ್ವಾರನ್ನ ನೋಡ್ಸಿರೋಂತ ಉದ್ದೇಶ ಏನು? ಅವರು ಸ್ವತಂತ್ರ ದಿನಾಚರಣೆ ದಿನ ಈ ತಲ್ವಾರ್ ನೋಡೋದಂತ ಉದ್ದೇಶ ಏನಂದ್ರೆ ಅಲ್ಲಿ ಮಾಡಕ್ ಬಿಟ್ಟಿಲ್ಲ, ನಾವು ಮನೆಯಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲ. ಅದಕ್ಕೋಸ್ಕರ ಆ ತಲ್ವಾರನ್ನ ಮಾಡ್ಕೊಂಬಂದವ್ರು ಯಾರು, ಅದನ್ನ ಅವ್ರ ಕೊಡುಗೆಯಾಗಿ ಕೊಟ್ಟವ್ರು ಯಾರು, ಅದಕ್ಕೆ ಏನಕ್ಕೋಸ್ಕರ ಅದನ್ನ ಶೋ ಮಾಡಿದ್ರು, ಇವ್ರೆಲ್ಲಾರ ಮೇಲೆ ಅವ್ರ ಜೊತೆಲಿ ಯಾರ್ಯಾರು ಇದ್ರು ಅನ್ನೋ ಲೆಕ್ಕಾಚಾರ, ಯಾವ ಉದ್ದೇಶ ಇಟ್ಕೊಂಡವ್ರು ಆ ತಲ್ವಾರನ್ನ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಮೇಲೆ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಂಡು ನಾವು ಈ ಕಂಪ್ಲೇಂಟ್ ಕೊಡ್ತೀವಿ. ನಾವು ನಮ್ಮ ಬಾಲಾಜಿಯವರು ಇರ್ಬೋದು, ಇವರು ನಮ್ಮ ಪ್ರವೀಣರು, ನಾಗಭೂಷಣ್ ಅವರು, ನಮ್ಮ ಅನಿಲ್ ಬಾಬು ಅವರು, ಸೂರ್ಯ ಎಲ್ಲಾರು ಅವರು ಸೇರಿ ನಮ್ಮ ಪಕ್ಷದ ಮುಖಂಡರುಗಳು ಈ ರೀತಿ ನಡೀತಾ ಇದೆ ಕೋಲಾರಲ್ಲಿ. ಒಂದ್ ಕಡೆ ಇವರು ಸುಹೇಲ್, ಈಗ ನಜೀರ್ ಅವರು ಶಿಷ್ಯರು ಅಂತಾನು ಹೇಳ್ತಾರೆ. ಟ್ರ್ಯಾಕ್ಟರ್ ಶೋರೂಮ್ ಬೇರೆ ಇಟ್ಕೊಂಡವ್ರೆ, ಟ್ರ್ಯಾಕ್ಟರ್ ಶೋರೂಮ್ ಬೇರೆ ಇಟ್ಕೊಂಡಿದ್ದಾರೆ. ಅವ್ರ ಶಿಷ್ಯರು ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲಾರನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಅಲ್ಲಿ ಅವ್ರು ಗುರ್ಸ್ಕೊಂಡಿರೋದ್ರಿಂದ ಇಂಥ ದೇಶದ್ರೋಹಿಗಳನ್ನ ಕೂಡ್ಲೆ ಬಂಧಿಸಬೇಕು, ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಬೇಕು ಅನ್ನೋದು ಒಂದು. ಇನ್ನೊಂದು, ಈ ಜಮೀರ್ ಅಹ್ಮದ್ ಇವತ್ತೇನು ಸಚಿವರಾಗಿದ್ದಾರೆ, ಆ ಸಚಿವರು ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥವ್ರು. ವಿಜಯನಗರ ಜಿಲ್ಲೆಯಲ್ಲಿ ಅವರು ನಗರ ಉಸ್ತುವಾರಿ ಸಚಿವರಾಗಿದ್ದಾದ್ಮೇಲೆ ಇವರು, ಅದು ಸಂಪ್ರದಾಯ, ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನು ಏನು ರಾಷ್ಟ್ರೀಯ ಹಬ್ಬಗಳಲ್ಲಿ ಹೋಗಿ ಅಲ್ಲೇನು ಪರೇಡ್ ಮಾಡಬೇಕು, ಏನ್ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ಅದನ್ನ ಬಿಟ್ಟು ನನಗೆ GBA ಚುನಾವಣೆ ಬರ್ತಾ ಇದೆ, ನೆಕ್ಸ್ಟ್ MLA ಎಲೆಕ್ಷನ್ ಬರುತ್ತೆ, ನಾನು ಅದಕ್ಕೆ ಪ್ರಿಪೇರ್ ಆಗ್ಬೇಕು, ನನಗೆ ವಿಜಯನಗರಕ್ಕೆ ನಾನು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನನಗೆ ಪರ್ಮಿಷನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿ ಪರ್ಮಿಷನ್ಗೆ ಲೆಟರ್ ಹಾಕಿದ್ರೆ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದೆ. ಅವ್ರಿಗೆ ಆಯ್ತು ಅಂತೇಳಿ. ಬೇರೆ ಯಾರಾದ್ರ ಮನೆಯಾಗ ಏನೋ ಮೈಗೆ ಹುಷಾರಿಲ್ಲ, ಯಾರ ತೀರೋದ್ರೆ, ಯಾರೋ ಹಾಸ್ಪಿಟ್ಲಲ್ಲಿ ಅವರ ಸೀರಿಯಸ್ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರು ಇದ್ರೆ, ಏನು ಎಲೆಕ್ಷನ್ GBA ಎಲೆಕ್ಷನ್ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ, MLA ಎಲೆಕ್ಷನ್ಗೆ ಇನ್ನೂ 1 ವರ್ಷ 7 ತಿಂಗಳೈತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಮೀರ್ ಅಹ್ಮದ್ ನ್ಯಾಷನಲ್ ಟ್ರಾವೆಲ್ಸ್ ಇಟ್ಕೊಂಡು ಪಾಕಿಸ್ತಾನಕ್ಕೆ ಇಲ್ಲಿಗೆ ಕೋಟಾ ನೋಟುಗಳು ಸಪ್ಲೈ ಮಾಡ್ತಾ ಇದ್ದಂತ ಒಂದು ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಂತವನು. ಅಂತವನನ್ನ ಇವರು ಸಚಿವರನ್ನಾಗಿ ಮಾಡಿ ಇವತ್ತು ನಾನು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವ್ರ ಅಪ್ಪನ ಮನೆ ಯಾವ್ದಾರು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಹೇಳಿದ್ರ? ಅವ್ರಿಗೆ ಸಚಿವರಾಗಿರೋದ್ರಿಂದ ಅವರು ಭಾರತ ದೇಶದ ಧ್ವಜವನ್ನ ಆರಿಸೋದಕ್ಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂದ್ರೆ, ಇಷ್ಟೊಂದು ಕೇರ್ಲೆಸ್ ಮಾಡಿದ್ದಾರೆ ಅಂದ್ರೆ, ಅದಕ್ಕೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಬೇಕು. DK ಶಿವಕುಮಾರ್ ಅವರು ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು,
ಅವ್ರನ್ನ 3 ವರ್ಷ ಅವ್ರಿಗೆ ಶಿಕ್ಷೆ ಇದೆ. ಯಾರೇ ನ್ಯಾಷನಲ್ ಫ್ಲಾಗ್ಗೆ ಅವಮಾನ ಮಾಡಂತವ್ದು, ಅವಹೇಳನಕಾರಿಯಾಗಿ ಹೇಳಂತವ್ದು, ಅದನ್ನ ನೆಗ್ಲೆಕ್ಟ್ ಮಾಡೋದು ಮಾಡಿದ್ರೆ, ಅಗೌರವ ಸೂಚಿಸಿದ್ರೆ ಅವ್ರಿಗೆ 3 ವರ್ಷ ಶಿಕ್ಷೆ ಕೊಡಬೇಕು ಕಾನೂನು ರೀತಿಯಲ್ಲಿ. ಅದಕ್ಕೋಸ್ಕರ ಈ ರೀತಿ ನಡೀತಾ ಇದೆ. ಒಂದ್ ಕಡೆ ಇಟಲಿ ಮೇಡಮ್ ಸೋನಿಯಾ ಗಾಂಧಿ ಅವರು, ಅವ್ರ ಮಗ ರಾಹುಲ್ ಗಾಂಧಿ ಅವರು ನಮ್ಮ ಕಲ್ಯಾಣ ಕರ್ನಾಟಕನ ಉದ್ಧಾರ ಮಾಡಿರ್ತಕ್ಕಂಥ ನಮ್ಮ ಮರಿ ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರ ಜೊತೆಲಿ ಮಾಜಿ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಶ್ರೀನಿವಾಸ್, ಇವರೆಲ್ಲ ಸೇರಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಆಫೀಸ್ ಹತ್ರ ಭಾರತ ಧ್ವಜವನ್ನು ಹಾರಿಸಂತ ಸಂದರ್ಭದಲ್ಲಿ ಒಂದೇ ಮಾತ್ರ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಅಗೌರವ ನೋಡಿಸಿದ್ದಾರೆ ಇವರು. ಪರಸ್ಪರ ಮಾತಾಡ್ಕೊಂಡು ಆ ಕಾಂಗ್ರೆಸ್ ಅಲ್ಲಿ ಸೇವಾದಳ ಅಂತ ಒಂದು ವಿಂಗ್ ಇರುತ್ತೆ, ಆ ವಿಂಗ್ ಅವ್ರನ್ನ ಕರೆದು, ಯಾರು ನಿಮ್ಗೆ ಒಂದೇ ಮಾತ್ರ ಮಾಕ ಕೇಳಿದ್ದು, ಅದನ್ನ ಸ್ಟಾಪ್ ಮಾಡೋ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಟಾಲಿ ಮೇಡಮ್ ಸೋನಿಯಾ ಗಾಂಧಿ ಅವರು, ಮತ್ತೆ ರಾಹುಲ್ ಗಾಂಧಿ ಅವರು, ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದಲ್ಲಿ ಇರೋದು ಲಾಯಕ್ ಇದಾರೆ ಅವರು. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು, ದೇಶ ಪ್ರೇಮಿಗಳು ಇದನ್ನ ಖಂಡಿಸ್ಬೇಕು. ಈ ನಾಲಾಯಕ್ ಏನು ಜಮೀರ್ ಇದ್ದಾನೆ, ಆ ಜಮೀರ್ನ ಕೂಡ್ಲೆ ಯಾವ ರೀತಿ ನಾವು ನಾಗೇಂದ್ರನ ವಜಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರಿ, ಅದೇ ರೀತಿಯಲ್ಲಿ ಇವ್ರನ್ನೂ ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕು. ಮತ್ತೆ ಬಹಿರಂಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಭಾರತ ದೇಶದ ಒಂದೇ ಮಾತರಮನ್ನ ಕ್ಯಾಬಿನೆಟ್ ಅಲ್ಲಿ ಅದನ್ನ ಅಪ್ರೂವಲ್ ಕೊಟ್ಟು ಎಲ್ಲ ಕಡೆನೂ ಅದನ್ನ ಹಾಕ್ಬೇಕಂತ ಹೇಳಿದಾಗ ನೀವು ಇಷ್ಟ ಇಲ್ಲಾಂದ್ರೆ ಮೊದ್ಲೇ ಹಾಕ್ಬಿಡ್ದಾಗಿತ್ತು. ನೀವು ಹಾಕಿದ್ದಾದ್ಮೇಲೆ ಅದು ಗೌರವ ಕೊಡೋಂತ ಕೆಲಸ ನೀವು ಮಾಡ್ಬೇಕಾಗಿತ್ತು. ಯಾವ ರೀತಿ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ದೇಶಕ್ಕೆ ಹೋದಾಗ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ, ದೇಶದ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಒಂದೇ ಮಾತರಂಗೂ ಅಗೌರವ ನೋಡಿಸಿದ್ದಾರೆ. ಅವ್ರ ಮೇಲೇನು ಕಾನೂನು ರೀತಿಯಲ್ಲಿ ಆಕ್ಷನ್ ತಗೋಬೇಕಂತ ಹೇಳಿ ನಾವು ಈ ಮೂಲಕ ನಾವು ಮಾನ್ಯ ಗೃಹ ಸಚಿವರಿಗೆ, ಡೆಲ್ಲಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಯವ್ರಿಗೂ ನಾವು ಆಗ್ರಹಿಸ್ತೀರಿ. ನಾವ್ ಹೇಳೋದಷ್ಟೇ ಮಾಧ್ಯಮದವ್ರಿಗೆ, ನೀವೆಲ್ಲ ದೇಶದ ಪರವಾಗಿದ್ದೀರಿ. ಇಂಥ ದೇಶದ್ರೋಹಿಗಳು ಇವತ್ತು ಗಾಂಜಾ, ಇನ್ನೊಂದು ಮತ್ತೊಂದು, ಅವು ಇವು ವಲಸಿಗರು, ಬಾಂಗ್ಲಾದೇಶಿಗರು ಎಲ್ಲ ಬಂದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಬಿಡ್ತಾ ಇದ್ದಾರೆ. ಇಂಥವ್ರ ರಕ್ಷಣೆ ಕೊಡಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರು ಯಾರೋ ಮಕ್ಕಳನ್ನ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಮತಾಂತರ ಮಾಡಿ ಅವ್ರು ಬರ್ತಾ ಇದಾರೆ ಅಂತ ಹೇಳಿ ಕನ್ಫರ್ಮೇಶನ್ ಇದ್ದು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ನಮ್ಮ ದೇಶ ಪ್ರೇಮಿಗಳು ಕಾಯ್ತಾ ಇದ್ರೆ ಅವ್ರನ್ನ ಬಸ್ಸುಗಳು ತಗೊಂಬಂದು ತುಂಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಯಾರ ಹತ್ರನು ಬಿಡದೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೇನೋ ಈ ಜಮೀರ್ ಅಹಮದ್ ISI ನ ಒಂದು ಏಜೆಂಟ್ ಆಗಿದ್ದಾರೆ ಅನ್ನೋ ಲೆಕ್ಕಾಚಾರ ನಮ್ಗಂತೂ ಡೌಟ್ ಇದೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯವರು ಭಾರತ ಧ್ವಜವನ್ನ ಒಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಆರಿಸೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ, ಅವರು ಈ ದೇಶದಲ್ಲಿ ಇರೋದಕ್ಕೆ, ಈ ರಾಜ್ಯದಲ್ಲಿ ಮಂತ್ರಿಗಳಾಗಿರೋದಕ್ಕೆ ನಾಲಾಯಕು, ಅವ್ರನ್ನ ಈ ದೇಶದಿಂದನೇ ಗಡಿಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆಯಲ್ಲಿ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಯಾರು ಈ ಕೋಲಾರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಏನು ಉದ್ಯಾನವನದಲ್ಲಿ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಂತ ಸಂದರ್ಭದಲ್ಲಿ ಈ ತಲ್ವಾರನ್ನ ಕೊಟ್ರು ಕೊಡುಗೆಯಾಗಿ, ಏನಕ್ಕೋಸ್ಕರ ಕೊಟ್ರು, ಏನಕ್ಕೋಸ್ಕರ ಅದನ್ನ ಪ್ರದರ್ಶನ ಮಾಡಿದ್ರು? ನಮ್ಮ ಅಧ್ಯಕ್ಷರಿಗೊಂದು ಕಾನೂನು, ಅವ್ರಿಗೊಂದು ಕಾನೂನ, ಕೂಡ್ಲೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಂಡು ಅವ್ರನ್ನ ಕೂಡ್ಲೆ ಬಂಧಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಕಂಪ್ಲೇಂಟ್ ಕೊಡ್ತೀರಿ. ಅವರೇ ಕೇಸ್ ತಗೊಂಡು ನಾವು ಅವ್ರಿಗೆ ಏನು ವಿಡಿಯೋ ಕಳಿಸಿದ್ರಿ, ಅವರೇ ಸ್ವಇಚ್ಛೆಯಿಂದ ಅವ್ರ ಕೇಸನ್ನು ಸುಮೋಟ ಕೇಸನ್ನು ಬುಕ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯವರೇ ರವಿ ಅವರು, DC ಅವರು, ಮತ್ತೆ ದೇಶದ ಬಗ್ಗೆ ಅಪಾರ ಅಭಿಮಾನ ಇರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಾರೆ. ದಯವಿಟ್ಟು ಇಲ್ಲಿ ರಾಜಕೀಯ ಇನ್ನೊಂದು ಮತ್ತೊಂದು ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ದೇಶದ ವಿರುದ್ಧವಾಗಿ
ಯಾರ್ಯಾರು ಈ ತರ ಕೆಲಸಗಳು ಮಾಡ್ತಾರೋ ಅವ್ರ ಮೇಲೆ ಕೂಡಲೇ ನೀವು ಆಕ್ಷನ್ ತಗೊಬೇಕಂತೇಳಿ ನಾವು ಈ ಮೂಲಕ ಕೋಲಾರ ಜಿಲ್ಲೆ ಎಲ್ಲ ದೇಶ ಪ್ರೇಮಿಗಳು, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಒತ್ತಾಯ ಮಾಡ್ತೀವಿ. ಸಾಕಲ್ಲ? ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅದಷ್ಟೇ ಇರು ಸಾಕು. ಈಗ ಇವತ್ತು ನಮ್ ಕೋಲಾರ ಜಿಲ್ಲೆನ, ಚಿಕ್ಕಬಳ್ಳಾಪುರ ಜಿಲ್ಲೆನ ಮೊದ್ಲಿಂದನೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನು. ನಾವೇನು ಹಿಂದೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವೇನು ಹಣ ತಂದು ಕಾಮಗಾರಿಗಳನ್ನ ಮಾಡಿದ್ರಿ, ಅದನ್ನೇ ಇವತ್ತು ಗುದ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು, ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಹಲವಾರು ಬಾರಿ ನಾವು ಮಾಧ್ಯಮಗಳ ಮುಂದೆ ಹೇಳಿದ್ವಿ. ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ನಮ್ ಕೈಯೇನು ಅನುದಾನ ಕೊಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿನೂ ಅವ್ರ ಮೇಲೆ ಆರೋಪ ಮಾಡ್ತಾ ಇರತಕ್ಕಂಥದ್ದು ಸ್ವಪಕ್ಷದಿಂದನೇ ನಾವು ನೋಡಿದೀವಿ. ಆದ್ರೆ ಇವತ್ತು ಬಂದಂತ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ನಮ್ಗೆ ಅಪಾರವಾದಂತ ಒಂಥರ ಗೌರವ ಇತ್ತು. ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಕೋಲಾರ ಜಿಲ್ಲೆಗೆ, ಒಳ್ಳೇದನ್ನೇ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೇನೋ ಅವರು ಹತಾಶರಾದಂಗೆ ಕಾಣಿಸ್ತೀನಿ ನನ್ಕ. ಯಾಕಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಪ್ರೆಸ್ ನೋಟ್ ಕೊಡಂತ ಸಂದರ್ಭದಲ್ಲಿ ಏನ್ RSS ಅವ್ರು ಏನ್ ಮಾಡ್ಬಿಡ್ತಾರೆ, ಏನ್ ಇದ್ ಮಾಡ್ಬಿಡ್ತಾರೆ, ವಿಶ್ವ ಹಿಂದೂ ಪರಿಷತ್ ಏನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಭಾಗವಹಿಸಿದ್ರ ಅದ್ ಮಾಡ್ಬಿಟ್ಟಿದ್ರ, ಬ್ಯಾನ್ ಮಾಡ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ, ಬ್ಯಾನ್ ಮಾಡಿದ್ರು ಅಂತ ಯಾರು ಹೇಳಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ನಮ್ ರಾಮಲಿಂಗಾರೆಡ್ಡಿ ಅವ್ರಿಗೆ ನಾನು ಹೇಳೋದಿಷ್ಟೇ, ನಮ್ ಜಿಲ್ಲೆಗೆ ಬಂದಿದ್ದೀರಿ, ನಾವು ವೆಲ್ಕಮ್ ಮಾಡ್ತೀರಿ, ನಿಮ್ಗೆ ಸ್ವಾಗತ ಬಯಸ್ತೀರಿ, ನಮ್ ಜಿಲ್ಲೆದು ಒಳ್ಳೇದ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಗೆ ಏನಾದ್ರು ಮನ್ಸಿದ್ರೆ ದಯವಿಟ್ಟು ಮಾಡಿ. ಅದು ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧವಾಗಿ ಮಾತಾಡಿದ್ರೆ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನಾದ್ರೂ ದುರಾಸೆ ಇಟ್ಕೊಂಡು, ಅತಿಯಾದಂತ ಆಸೆ ಏನಾದ್ರು ಇಟ್ಕೊಂಡು RSS ನ ಹೇಳಸಂತವ್ದು, ಏನ್ ಹೇಳಿ ವಿಶ್ವ ಹಿಂದೂ ಪರಿಷತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಂತವ್ದು, ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಸ್ವತಂತ್ರ ಸಂಗ್ರಾಮ ನಡೆದಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವ್ರೂ ಹುಟ್ಟಿರಲಿಲ್ಲ, ನಾವು ಹುಟ್ಟಿರಲಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ರು, ಎಷ್ಟು ಜನ, ಲಕ್ಷಾಂತರ ಜನ ಅವ್ರ ಪ್ರಾಣವನ್ನ ಮುಡುಪಾಗಿಟ್ಟು ಪ್ರಾಣವನ್ನು ಕೊಟ್ಟು ಈ ದೇಶಕ್ಕೆ ಸ್ವತಂತ್ರವನ್ನ ತಂದ್ಕೊಟ್ರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಕಾಂಗ್ರೆಸ್ನ ಒಂದೇ ಒಂದು ನರ್ಪಿಳೆನೋ ಅದ್ರಲ್ಲಿರ್ತಕ್ಕಂಥವ್ದು ಅವರು ಒಂದು ಹೋರಾಟ ಮಾಡ್ಬೇಕಂತ ಹೇಳಿ ಇಟ್ಕೊಂಡಿದ್ರೆ ಈ ಪಾರ್ಟಿಯವರಲ್ಲ, ಈ ಕೈಗುರ್ತರಲ್ಲ, ಅದಕ್ಕೋಸ್ಕರ ಬ್ರಿಟಿಷ್ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಆಗ ಕಾಂಗ್ರೆಸ್ ಅಂತ ಇಟ್ಕೊಂಡಿದ್ರು. ಈ ಕಾಂಗ್ರೆಸ್ ಅಲ್ಲ ಅದು. ಅದಕ್ಕ ಇದನ್ನ ಹೈಜಾಕ್ ಮಾಡಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ದೇಶಕ್ಕೆ ಬಂದು ಇವತ್ತು ಜಿಲ್ಲೆಗೆ ಬಂದು ಏನೋ ಹೊಸದಾಗಿ ಏನೋ ತಂದಿದ್ದೀನಿ, ಅದ್ ಮಾಡಿದೀನಿ, ಇದ್ ಮಾಡಿದೀನಿ ಅನ್ನೋದನ್ನ ಅನೌನ್ಸ್ ಮಾಡೋದನ್ನ ಬಿಟ್ಟು ಇವತ್ತು RSS ಮತ್ತೆ ವಿಶ್ವ ಹಿಂದೂ ಪರಿಷತ್ ವಿರುದ್ಧವಾಗಿ ಮಾತಾಡಂತವ್ದು, ಏನ್ ಮಾಡ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಂತವ್ದು, ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ರಾಮಲಿಂಗಾರೆಡ್ಡಿ ಅವ್ರಿಗೆ ನಾನು ಈ ಜಿಲ್ಲೆಯಲ್ಲಿ ಮಾಜಿ ಸಂಸದನಾದಂತ ನಾನು ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಒಂದು 20-25 ಸಾವಿರಕ್ಕೂ ಎಕರೆಗೂ ಹೆಚ್ಚಿನ ರೈತರು ಉಳುಮೆ ಮಾಡ್ಕೊಂಡು ಎಲ್ಲ ಜಿಲ್ಲಾಧಿಕಾರಿಗಳು, MLAಗಳು, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ MLAಗಳು, DC ಅವರು, AC ಅವರು ಇವರೆಲ್ಲ ಒಪ್ಕೊಂಡು ಸಾಗುವಳಿ ಪತ್ರ ಕೊಟ್ಟಿರ್ತಕ್ಕಂಥವು ಅನೇಕ ಜಮೀನುಗಳನ್ನ ನೀವು ತೆರವುಗೊಳಿಸಂತ ಕೆಲಸಗಳನ್ನ ನೀವು ಮಾಡಿದ್ರಿ. ದಯವಿಟ್ಟು ಅದನ್ನ ನಿಲ್ಸ್ಬೇಕು. ಅದಾದ್ಮೇಲೆ ನಿಮ್ ಫಾರೆಸ್ಟ್ ಇಲಾಖೆಗೆ ಸೇರಿದಂತ ಸರ್ವೆ ನಂಬರ್ 1 ಕಾಡುಗೋಡಿ ಮಹದೇವಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಡುಗೋಡಿಯಲ್ಲಿ 30 ಎಕರೆ ಜಾರ್ಜ್ ಅವರು ಕಬಳಿಸ್ಕೊಂಡ್ಬಿಟ್ಟವ್ರೆ. ಇವತ್ತು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಹೋಗ್ತಾ ಇದಾರೆ. ಮಣ್ಣು ಕೆಲಸ ನಡೀತಾ ಇದೆ. ತಾತ್ಕಾಲಿಕವಾಗಿ ಯಾರೋ ಪಬ್ಲಿಕ್ ಎಲ್ಲ ಸೇರಿ ಅಲ್ಲಿ ಇದ್ ಮಾಡಿದ್ದಾದ್ಮೇಲೆ ಅದನ್ನ ಇದ್ ಮಾಡಿದ್ದಾರೆ. ಈ ತರ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೆಂಗಳೂರಿನ ITPL ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ಮುಂದೆ ಇರ್ತಕ್ಕಂಥ ಸುಮಾರು 10,000 ಕೋಟಿ ಬೆಲೆ ಬಾಳಂತದ್ದು 30-40 ಎಕರೆಯನ್ನ ಫಾರೆಸ್ಟ್ ಜಾಗವನ್ನ ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಜಾರ್ಜ್ ಅವರಾಗ್ಲಿ, MB ಪಾಟೀಲ್ ಅವರಾಗ್ಲಿ, ಇವರೆಲ್ಲ ಏನ್ ಮಾಡ್ತಾ ಇದಾರೆ, ನಿಮಗೆ ತಾಕತ್ತಿದ್ರೆ ಅದನ್ನ ಬಿಡಿಸಿ ಅದನ್ನ ನಿಮ್ಮ ಸುಪರ್ದಿಗೆ ತಗೊಬೇಕು. ಮತ್ತೆ ನಮ್ಮ ಕೋಲಾರ ಜಿಲ್ಲೆಗೆ ಇವತ್ತೇನು ಬರ ಅನ್ನೋದು ಇದಾಗಿ ಇವತ್ತು ಬೆಳೆದಂತ ಬೆಳೆಗಳಿಗೆ ಸರಿಯಾಗಿ ಇದಿಲ್ಲ, ನೀವು ಕೊಟ್ಟಿರ್ತಕ್ಕಂಥ ಏನು ರಾಗಿಗೆ ಅದಕ್ಕೆ ಇನ್ನೂ ಹಣ ಕೊಟ್ಟಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಜಲವಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಗಮನ ಹರಿಸಿ. ಹಿಂದೆ ಏನು ಸಚಿವರುಗಳಿದ್ರು ಯಾವ ರೀತಿ ಸುಮ್ಮನೆ ಬಂದು ಹೋಗೋರು,
ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಅದೇ ರೀತಿಯಲ್ಲಿ ದಯವಿಟ್ಟು ನೀವು ಮಾಡಿಕೊಡ್ದು ಯಾವುದೇ ಕಾರಣಕ್ಕೂ RSS ವಿರುದ್ಧವಾಗಿ ಮತ್ತೆ ವಿಶ್ವ ಹಿಂದೂ ಪರಿಷತ್ ವಿರುದ್ಧವಾಗಿ ನೀವು ಮಾತಾಡ್ಕೊಡ್ದು ನಿಮ್ಮನ್ನೇನು ಇವ್ರೇನು ಹೋಮ್ ಮಿನಿಸ್ಟರ್ ಮಾಡಲ್ಲ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ.